ಹಲೋ, ಎಲ್ಲ ನನ್ನ ಆತ್ಮೀಯ ವೀಕ್ಷಕರಿಗೆ KT ಎಜುಕೇಷನ್ಸ್ಗೆ ಚಾನಲ್ಗೆ ಸ್ವಾಗತ. 2021 PC 7 ಪ್ರಶ್ನೆ ಪತ್ರಿಕೆಯನ್ನು ಉತ್ತರ ಸಮೇತ ನೀಡಿದ್ದೀನಿ. ಆನ್ಸರ್ಗಳನ್ನು ಮಾರ್ಕ್ ಮಾಡ್ತೀನಿ. ಒಂದು ಕೋತಿ 30 ಅಡಿ ಪ್ರತಿ ಗಂಟೆಗೆ ಹತ್ತುತ್ತದೆ ಮತ್ತು ಸ್ವಲ್ಪ ಹೊತ್ತು ವಿವರಿಸುತ್ತದೆ. ಮುಂದಿನ ಗಂಟೆಯಲ್ಲಿ ಅದು ಹತ್ತುವುದಕ್ಕೆ ಮೊದಲು 20 ಅಡಿ ಕೆಳಗೆ ಜಾರಿ ಬೀಳುತ್ತದೆ. ಕೋತಿ ಬೆಳಗ್ಗೆ 8 ಗಂಟೆಗೆ ಹತ್ತುವುದಕ್ಕೆ ಶುರು ಮಾಡಿದರೆ ಭೂಮಿಯನ್ನು 20 ಅಡಿ ಮೇಲಿರುವ ಬಾವುಟವನ್ನು ಅದು ಮೊದಲು ಯಾವಾಗ ಮುಟ್ಟುತ್ತದೆ? ಆನ್ಸರ್ ಈಸ್ 6 p.m. Answer is 6 p.m. Next do DFI KMP. The answer is B. Next, ಒಂದೇ ಸಾಲಿನಲ್ಲಿ ನಿಂತಿರುವ ಒಂದು ತರಗತಿಯ ಹುಡುಗರಲ್ಲಿ ಸುನಿಲ್ ಸಾಲಿನ 2 ಕಡೆಯಿಂದ 19ನೇ ಈ ತರಗತಿಯಲ್ಲಿ ಎಷ್ಟು ಹುಡುಗರಿದ್ದಾರೆ? ಆನ್ಸರ್ ಈಸ್ 37. B. 24ನೇ ಪ್ರಶ್ನೆಗೆ ಉತ್ತರ ಈ DNA ಬಾರ್ಕೋಡಿಂಗ್ನ ಪಿತಾಮಹ ದೇವರನ್ನು ಎನಿಸಲಾಗಿದೆ. ಆನ್ಸರ್ ಸಿ, ಪಾಲ್ ಹೆರ್ಬರ್ಟ್. ಐದನೇ, ಈ ಸರಣಿಯ 30ನೇ ಸಂಜ್ಞಾ ಸಂಖ್ಯೆ ಯಾವುದು? 369. ಮುಂದಿನದು ಎ 90. ಏಳನೇ ಪ್ರಶ್ನೆಗೆ ಉತ್ತರ ಕೆಳಗೆ ಉಲ್ಲೇಖಿಸಿರುವ ಆಯ್ಕೆಗಳಲ್ಲಿ ಕನಿಷ್ಠ ಅವಿಭಾಜ್ಯ ಸಂಖ್ಯೆ ಯಾವುದು? ಆನ್ಸರ್ ಈಸ್ ಸಿ 2. ಸ್ನೆಲ್ಸಲ ಕಾಯ್ದೆ ಯಾವುದಕ್ಕೆ ಸಂಬಂಧಿಸಿದೆ? ವಕ್ರೀಭವನ. ಆನ್ಸರ್ ಈಸ್ ಸಿ. ಅಮೋನಿಯಾ ತಯಾರಿಕೆಗೆ ಬಳಸುವ ಪ್ರತಿಕ್ರಿಯೆ ಅಥವಾ ಕಾರ್ಯವಿಧಾನ? ಫೇಬರ್ ಪ್ರತಿಕ್ರಿಯೆ. ನೆಕ್ಸ್ಟ್ ನೋಡೋಣ. CPU ನ ನೆಲೆ ಮದರ್ ಬೋರ್ಡ್. ಆನ್ಸರ್ ಈಸ್ ಬಿ, ಮದರ್ ಬೋರ್ಡ್. ಈ ಕೆಳಗಿನಲ್ಲಿರುವವುಗಳಲ್ಲಿ ಯಾರು ಇತ್ತೀಚೆಗೆ ಜಪಾನಿನ ಪ್ರಧಾನಮಂತ್ರಿಯಾಗಿ ಚುನಾಯಿಸಲ್ಪಟ್ಟರು? ಆನ್ಸರ್ ಈಸ್ ಎ, ಯೋಶಿಹಿಡೆ ಸೋಗಾ. ನೆಕ್ಸ್ಟ್ 12ನೇದು, ಭಾರತೀಯ ಸಂವಿಧಾನದ ಲೇಖನ 243D ಯಾವುದಕ್ಕೆ ಸಂಬಂಧಿಸಿದೆ? ಆನ್ಸರ್ ಈಸ್ ಬಿ, SSTಗೆ ಸ್ಥಾನಗಳ ಮೀಸಲಾತಿ. ಯಾವುದನ್ನು ಜೀವಕೋಶದ ಶಕ್ತಿ ಸ್ಥಳ, ಪವರ್ ಹೌಸ್ ಆಫ್ ದ ಸೆಲ್ ಎಂದು ಕರೆಯುತ್ತಾರೆ? ಮೈಟೋಕಾಂಡ್ರಿಯಾ. ಆನ್ಸರ್ ಈಸ್ ಸಿ, ಮೈಟೋಕಾಂಡ್ರಿಯಾ. ಗುಲಾಬಿ ಬೋಲ್ ಹುಳುವಿನಿಂದ ಪರಿಣಾಮಕ್ಕೆ ಒಳಗಾಗುವ ಬೆಳೆ ಯಾವುದು? ಆನ್ಸರ್ ಈಸ್ ಡಿ, ಹತ್ತಿ. ವಜ್ರದಲ್ಲಿ ಕಾರ್ಬನ್ ಕಣಗಳನ್ನು ಹೇಗೆ ವ್ಯವಸ್ಥೆ ಮಾಡಲಾಗಿದೆ? ಆನ್ಸರ್ ಈಸ್ ಟೆಟ್ರಾಹೆಡ್ರಲ್. ಆನ್ಸರ್ ಈಸ್ ಟೆಟ್ರಾಹೆಡ್ರಲ್ ಬಿ. ರಾಜ್ಯದ ಅಡ್ವೊಕೇಟ್ ಜನರಲ್ ಕಚೇರಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಕಲಮು ಅಥವಾ ಲೇಖನ ಕಾರ್ಯನಿರ್ವಹಿಸುತ್ತದೆ? ಆನ್ಸರ್ ಈಸ್ ಬಿ, ಕಲಮು ಲೇಖನ 165. 17, ಕೌಶಲ್ಯ ಅಭಿವೃದ್ಧಿ ಯೋಜನೆ ಮಿಷನ್ ಕರ್ಮಯೋಗಿ ಯಾರಿಗೋಸ್ಕರ? ಸಿವಿಲ್ ಸರ್ವೆಂಟ್ಸ್, ನಾಗರಿಕ ಸೇವಕರು. ಆನ್ಸರ್ ಈಸ್ ಬಿ. ರಾತ್ರಿ ವೇಳೆ ಆಕಾಶದಲ್ಲಿ ಚಂದ್ರ ಮತ್ತು ಶುಕ್ರದ ನಂತರ ಯಾವುದು ಅತ್ಯಂತ ಪ್ರಕಾಶವಾದದ್ದು? ಆನ್ಸರ್ ಈಸ್ ಡಿ, ಗುರು ಗ್ರಹ. ನಕ್ಷತ್ರ ನೋಡಬಹುದು. ವಿಶ್ವ ಮಾನಸಿಕ ಆರೋಗ್ಯ ದಿನವು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಯಾವ ದಿನ ಆಚರಿಸಲ್ಪಡುತ್ತದೆ? ಡಿ, 10ನೇ ಅಕ್ಟೋಬರ್. ಸಾರ್ವಜನಿಕ ವಲಯದಿಂದ ಖಾಸಗಿ ವಲಯಕ್ಕೆ ಮಾಲೀಕತ್ವ ವರ್ಗಾವಣೆಗೆ ಡ್ಯಾಶ್ ಎಂದು ಕರೆಯಲ್ಪಡುತ್ತದೆ? ಖಾಸಗೀಕರಣ, ಪ್ರೈವೇಟೈಸೇಷನ್. ಖಾಸಗೀಕರಣ ಎಂದು ಕರೆಯಲಾಗುತ್ತದೆ. ಕನ್ನಡದಲ್ಲಿ ಅತಿ ಹೆಚ್ಚು ಹಳೆಯದಾದ ಸಾಹಿತ್ಯಿಕ ಕೃತಿ ಅಥವಾ ಕೆಲಸ ಯಾವುದು? ಕವಿರಾಜ ಮಾರ್ಗ. ಆನ್ಸರ್ ಇಸ್ ಕೆಳಗಿನ ಯಾವ ಪಂಚವಾರ್ಷಿಕ ಯೋಜನೆಯಲ್ಲಿ ಗ್ರಾಮೀಣ ಅಭಿವೃದ್ಧಿ ಕಾರ್ಯಕ್ರಮವನ್ನು ಪರಿಚಯಿಸಲಾಗಿದೆ? ಮೊದಲನೇ ಪಂಚವಾರ್ಷಿಕ ಯೋಜನೆ. ಸಿ, ಆನ್ಸರ್ ಇಸ್ ಸಿ, ಮೊದಲನೇ ಪಂಚವಾರ್ಷಿಕ ಯೋಜನೆ.
23 ಶ್ರೇಣಿ ದಿನದಂದು ಯಾರ ಮೊಟ್ಟ ಮೊದಲ ಮಹಿಳಾ ಕವಾಯತು ಸೇನಾಧಿಕಾರಿ ಆದರು? ಆನ್ಸರ್ ಇಸ್ ಎ ಕ್ಯಾಪ್ಟನ್ ತಾನ್ಯಾ ಶೇರ್ಗಿಲ್. ಯಾವ ರಾಜ್ಯ ಕಾಲಾಘೋಡ ಕಲಾ ಉತ್ಸವ ಆರ್ಟ್ಸ್ ಫೆಸ್ಟಿವಲ್ ಆಚರಿಸುತ್ತದೆ? ಆನ್ಸರ್ ಈಸ್ ಮಹಾರಾಷ್ಟ್ರ. ಲ್ಯೂಟೇನೈಸಿಂಗ್ ಹಾರ್ಮೋನ್ LH ಯಾವುದರಿಂದ ಉತ್ಪತ್ತಿಯಾಗುತ್ತದೆ? ಪಿಟ್ಯುಟರಿ ಗ್ರಂಥಿಯ ಹಿಂದಿನ ಭಾಗ. ಸಿ. ಭಾರತ್ ಬಯೋಟೆಕ್ ಇಂಟರ್ನ್ಯಾಷನಲ್ ಲಿಮಿಟೆಡ್ BBIL ಮತ್ತು ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ICMR ಜೊತೆಗೂಡಿ ಅಭಿವೃದ್ಧಿಪಡಿಸಿದ ವ್ಯಾಕ್ಸಿನ್ನ ಹೆಸರೇನು? ಕೋವ್ಯಾಕ್ಸಿನ್. ಆನ್ಸರ್ ಇಸ್ ಎ. ಮೀನುಗಾರಿಕೆಯಿಂದಾಗಿ ಮೀನುಗಳ ಸಾವಿಗೆ ಕಾರಣ ಕಡಿಮೆ ಆಕ್ಸಿಜನ್, ಕಡಿಮೆ ಆಮ್ಲಜನಕ. ನೈಟ್ರಸ್ ಆಕ್ಸೈಡ್ ಅನ್ನು ಲಾಫಿಂಗ್ ಗ್ಯಾಸ್ ಎನ್ನುತ್ತಾರೆ. ಅದನ್ನು ವೈದ್ಯಕೀಯ ಕ್ಷೇತ್ರ ಮೆಡಿಕಲ್ ಫೀಲ್ಡ್ನಲ್ಲಿ ಕೂಡ ಏನೆಂದು ಉಪಯೋಗಿಸುತ್ತಾರೆ? ಅರಿವಳಿಕೆ. ಆನ್ಸರ್ ಇಸ್ ಡಿ. ಉತ್ತರ ಪ್ರದೇಶದಲ್ಲಿ ಮೊದಲ ತೇಲುವ ಸೌರಶಕ್ತಿ ಪ್ಲಾಂಟ್ ಅನ್ನು ಕೊಟ್ಟಿರುವ ಅಣೆಕಟ್ಟುಗಳಲ್ಲಿ ಯಾವುದರ ಮೇಲೆ ನಿರ್ಮಿಸಲಾಗಿದೆ? ರಿಹಾದ್ ಅಣೆಕಟ್ಟು. ಆನ್ಸರ್ ಇಸ್ ಡಿ. ರಿಹಾದ್ ಅಣೆಕಟ್ಟು. ಕಂಪ್ಯೂಟರ್ನಲ್ಲಿ ಸಂಕೇತಿಸಿದ ಕೋಡೆಡ್ ಸೂಚನೆಯ ಪಟ್ಟಿಯನ್ನು ಡ್ಯಾಶ್ ಎಂದು ಕರೆಯಲಾಗಿದೆ? ಪ್ರೋಗ್ರಾಮ್ ಎ. ಟೆಲಿವಿಷನ್ ಕ್ಯಾಮೆರಾ ಟ್ಯೂಬ್ ಆಪ್ಟಿಕಲ್ ಇಮೇಜ್ ಅನ್ನು ಡ್ಯಾಶ್ ಆಗಿ ಬದಲಿಸುವ ಒಂದು ಸಾಧನವಾಗಿದೆ? ವಿದ್ಯುತ್ ಸಂಕೇತ. ಆನ್ಸರ್ ಇಸ್ ಸಿ. ವಿದ್ಯುತ್ ಸಂಕೇತ. ಗಿನಿ ಕೋಎಫಿಸಿಯೆಂಟ್ ಗುಣಕವನ್ನು ಯಾವುದನ್ನು ಅಂದಾಜು ಮಾಡಲು ಉಪಯೋಗಿಸುತ್ತಾರೆ? 93. ಆನ್ಸರ್ ಇಸ್ ಬಿ. ಆದಾಯ ವಿತರಣೆಯ ಅಸಮರ್ಪಕತೆ. ಆನ್ಸರ್ ಇಸ್ ಬಿ. ಯೂರಿಯಾದಲ್ಲಿ ಸಾರಜನಕ ಶೇಕಡ ಎಷ್ಟು? ಆನ್ಸರ್ ಇಸ್ ಬಿ. 46. ಪ್ರಶ್ನೆ ಚಿಹ್ನೆ ಇರುವಲ್ಲಿ ಯಾವ ಸಂಖ್ಯೆ ಬರುತ್ತದೆ? ಆನ್ಸರ್ ಇಸ್ ಸಿ. 6. ದಿಲ್ಲಿಯನ್ನು TELIHI ದಿಲ್ಲಿಯನ್ನು 73541 ಮತ್ತು CAL ಅನ್ನು 82589662 ಎಂದು ಸಂಕೇತಿಸಲಾಗಿದೆ. CALI CUT ಅನ್ನು ಹೇಗೆ ಸಂಕೇತಿಸಬಹುದು? ಆನ್ಸರ್ ಇಸ್ ಸಿ. ಆನ್ಸರ್ ಇಸ್ ಸಿ. 36 12439 465. ಮುಂದಿನದು ಆನ್ಸರ್ ಇಸ್ ಸಿ. ಸಕ್ಕರೆಯ ದ್ರಾವಣವನ್ನು ಕುದಿಸಿದಾಗ ಹೊರಬರುವ ಅನಿಲ ಯಾವುದು? ಇಂಗಾಲದ ಡೈಆಕ್ಸೈಡ್. ಆನ್ಸರ್ ಇಸ್ ಸಿ. ಇಂಗಾಲದ ಡೈಆಕ್ಸೈಡ್. ಎಯು ಬಿಗಿಂತ ಎತ್ತರವಾಗಿದ್ದಾನೆ, ಆದರೆ ಸಿ ಎಷ್ಟು ಎತ್ತರ ಇಲ್ಲ. ಬಿಯು ಡಿಗಿಂತ ಎತ್ತರವಾಗಿದ್ದಾನೆ, ಸಿಯು ಇ ಎಷ್ಟು ಎತ್ತರ ಇಲ್ಲ. ಇವರುಗಳಲ್ಲಿ ಯಾರು ಅತಿ ಎತ್ತರ? ಆನ್ಸರ್ ಈಸ್ ಡಿ. ಅಲ್ಲ, ಯಾವುದು? ಆನ್ಸರ್ ಈಸ್ ಡಿ. 37 38. ಆನ್ಸರ್ ಇಸ್ ಡಿ. ಒಬ್ಬ ಕ್ರಿಕೆಟರ್ ಮೊದಲನೇ ಟೆಸ್ಟ್ನಲ್ಲಿ 180 ರನ್ ಮತ್ತು ಎರಡನೇ ಟೆಸ್ಟ್ನಲ್ಲಿ 258 ರನ್ ಮಾಡಿದ. 3 ಟೆಸ್ಟ್ಗಳಲ್ಲಿ ಅವನ ಸರಾಸರಿ 230 ರನ್ ಆಗಬೇಕಾದ್ರೆ ಮೂರನೇ ಟೆಸ್ಟ್ ಅಲ್ಲಿ ಅವನು ಎಷ್ಟು ರನ್ ಮಾಡಬೇಕು? ಡಿ. 252 ರನ್. ಫಾರ್ಮಲಿನ್ ಯಾವುದರ ಒಂದು ಜಲಮಯ ದ್ರಾವಕ? ಅಕ್ವಿಯಸ್ ಪರಿಹಾರ. ಆನ್ಸರ್ ಈಸ್ ಎ. ಫಾರ್ಮಲ್ಡಿಹೈಡ್. ಫಾರ್ಮಲ್ಡಿಹೈಡ್. ಫ್ಲೋರೋಸೆಂಟ್ ಟ್ಯೂಬ್ಗಳಲ್ಲಿನ ಸಾಮಾನ್ಯವಾಗಿ ಬಳಸುವ ವಸ್ತುಗಳು? ಸಿ. ಆನ್ಸರ್ ಇಸ್ ಮರ್ಕ್ಯುರಿ ವೇಫರ್ ಮತ್ತು ಆರ್ಗಾನ್. ಇದನ್ನು